ಮಿನಿಮಮ್ ಇಲ್ಲದೆ ಇದ್ರೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕಿ ಈ ರೀತಿಯಾಗಿ ಬಡವರಿಂದ ಕಾಸನ್ನ ಕಿತ್ಕೊಂಡು ಸಾಹುಕಾರರಿಗೆ ಇವತ್ತು ಸಾಲ ಮನ್ನಾ ಮಾಡಂತ ಒಂದು ಕೆಲಸ ಇವತ್ತು ನಡೀತಾ ಇದೆ. ಸಭಾಧ್ಯಕ್ಷರೇ, ಇವತ್ತು ಸತೀಶ್ ಅಣ್ಣವರು ನನಗೂ ಕೂಡ ಆತ್ಮೀಯರು. ಕೇಳಿದ್ರು ಎಲ್ಲೋಯ್ತಪ್ಪ ಈ ಕಾಸು ಅಂತೇಳಿ. ಈ ಕಾಸು ಎಲ್ಲೋಯ್ತು ಅಂತ ಹೇಳಿದ್ರೆ 16 ಲಕ್ಷ ಕೋಟಿ ಇವತ್ತು ಮಾಯ ಆಗಿರ್ತಕ್ಕಂಥದ್ದು, ಬಂಡವಾಳಶಾಹಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಒಂದು ಉದಾಹರಣೆ ಕೊಡ್ತೀನಿ, ಇದೇ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ದಿ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ exposed how public banks were made to accept rupees 16,000 crores from 10 financially stressed companies after they were taken over by Adani against their claim of 62,000 crores. ನ್ಯಾಯನ ಇದು? ಅದಾನಿ 10 ಕಂಪನಿಗಳು, ಆರ್ಥಿಕ ಇಕ್ಕಟ್ಟಲ್ಲಿದ್ದಂತ 10 ಕಂಪನಿಗಳನ್ನ ಅದಾನಿ ಟೇಕ್ ಓವರ್ ಮಾಡಿದ ನಂತರ ಆ 10 ಕಂಪನಿಗಳ ಸಾಲದ ಹೊರೆ ಏನು 62,000 ಕೋಟಿ ಇತ್ತು, ಅದನ್ನ ಮನ್ನಾ ಮಾಡಿ ಸೆಟಲ್ಮೆಂಟ್ ಮಾಡಿ 16,000 ಕೋಟಿಗೆ ನೀವು ಅದಾನಿಗೆ ಕೊಡಿಸ್ತೀರಾ ಅಂತಂದ್ರೆ 74%. ಯಾರು ಅಂತ ನೀವೇ ಹೇಳ್ರಿ, ಯಾರ ಅಕ್ಕಪಕ್ಕ ಅಲ್ಲಿರೋ ಅದಾನಿ ಅಂತ ನೀವೇ ಹೇಳ್ರಿ. ಆದ್ರಿಂದ ಇವತ್ತು UPAದಲ್ಲಿ ಇವತ್ತು 11.2% NPA ಇತ್ತು. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ 11.2% NPA ಆಗಿತ್ತು. ಇವನ್ನ ಇವತ್ತು 2.3% ತಗೊಂಡ್ಬಂದಿದ್ದು ನರೇಂದ್ರ ಮೋದಿ ಅವ್ರ ಸರ್ಕಾರ. ಬಟ್ ಇಟ್ ಇಸ್ ನಾಟ್ 2.3%, ಎಲ್ಲರಿಗೂ ರೊಕ್ಕ ತಗೊಂಡು ಸಾಲ ಕೊಟ್ಟು ಬೇಡ ಎಲ್ಲ ದಿವಾಳಿ ಬ್ಯಾಂಕ್ಗಳು ದಿವಾಳಿ ಇರುವಂತ ಪರಿಸ್ಥಿತಿ ಬಂದಿದ್ದು. ತಪ್ಪು ಮಾಹಿತಿ ಕೊಡ್ತಾ ಇದ್ರ. ಸತೀಶ್ ರೆಡ್ಡಿ ಅವರು ಮತ್ತೆ ಬೆಲ್ಲದವರು ಅವಾಗಿಂದ ಕೇಳ್ತಾ ಇದ್ರು ಅಂಶ ಎಲ್ಲಿಂದ ಅಂತ. ಇದು ಅವ್ರು ಸೃಷ್ಟಿ ಮಾಡಿದಲ್ಲ, ಇಟ್ಸ್ RBI ಡೇಟಾ. ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿರುವಂತ ಡೇಟಾ ಪಾರ್ಲಿಮೆಂಟ್ ನಲ್ಲಿ. ಇಟ್ ಈಸ್ ನಾಟ್ ಹಿಸ್ ಮೇಕಿಂಗ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಸೆಡ್ ದಟ್ ಮೋರ್ ದನ್ 16 lakh crores ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಲೋನ್ಸ್ ಹ್ಯಾವ್ ಬೀನ್ ರಿಟರ್ನ್ ಆಫ್ ಬೈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಇದು ನಿರ್ಮಲಾ ಸೀತಾರಾಮನ್ ಮಾಡಿಟ್ಟಿದ್ರು. ಇದು ಗಾಳಿಯಲ್ಲಿ ಗುಂಡಲ್ಲ, ಗಾಳಿ ಗುಂಡಲ್ಲ. ಕೇಂದ್ರ ಅಂಕಿಅಂಶಗಳಿವು. ಇದು ದಯವಿಟ್ಟು ಕ್ಷಮಿಸಬೇಕು ಸರ್, ನೀವು ತಿಳ್ಕೊಳ್ಳಿ. ನಿರ್ಮಲಾ ಸೀತಾರಾಮನ್ ಅವರು ಶಿ ಇಸ್ ಪ್ಲೇಸ್ಡ್ ಇಟ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್. ಕೇಂದ್ರ ಸರ್ಕಾರನೇ ಮನ್ನಾ ಮಾಡ್ತು. ಕೇಂದ್ರ ಸರ್ಕಾರ ಮಾಡಿದೆ. ಮಾತಾಡ್ತಾ ಇದ್ದಾರಲ್ಲ ಸರ್, ನಿಮ್ಗೆ ಬಿಸ್ನೆಸ್ ಮಾಡೋದು ಗೊತ್ತಿದೆ. ಬ್ಯಾಡ್ ಲೋನ್ಸ್ ರೈಟ್ ಆಫ್ ಮಾಡ್ತಿರಲ್ಲ, ರೈತರದ್ದು ರೈಟ್ ಆಫ್ ಮಾಡಿ. ಬ್ಯಾಂಕ್ ಸಂಬಂಧ ಇರುತ್ತೆ, ಮತ್ತೆ ಸಾಲ ಮನ್ನಾ ಮಾಡಿ ಸರ್ಕಾರಕ್ಕೆ ಸಂಬಂಧ ಇರುತ್ತೆ. ಶ್ರೀಮಂತರದ್ದು ಯಾಕೆ ಮಾಡ್ತಾ ಇದ್ದೀರಾ? 16 ಲಕ್ಷ ಕೋಟಿ ರೂಪಾಯಿ ಶ್ರೀಮಂತರದ ಸಾಲ ಮನ್ನಾ ಆಗುತ್ತೆ, ಬಡವರ ಸಾಲ ಮನ್ನಾ ಯಾಕೆ ಆಗ್ತಾ ಇಲ್ಲ? ಡೇಟಾ ಎಲ್ಲಿಂದ ಬಂದಿದೆ ಅಂತ ಕೇಳಿದ್ರೆ, ಡೇಟಾ ಎಲ್ಲಿಂದ ಬಂದಿದ್ದು? RBI ಇಂದ ಬಂದಿದ್ದು. ಯಾರು ಪ್ರೆಸೆಂಟ್ ಮಾಡಿದ್ದು? ನಿರ್ಮಲಾ ಸೀತಾರಾಮನ್ ಪ್ರೆಸೆಂಟ್ ಮಾಡಿದ್ದು. ಎಲ್ಲಿ ಪ್ರೆಸೆಂಟ್ ಮಾಡಿದ್ದು? ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದು. ತಂದೆ ನಮ್ಮ ಪಾರ್ಟಿಯಲ್ಲೇ MP ಆಗಿದ್ರು. ತುಂಬಾ ನಮ್ಗೆಲ್ಲ ನಮ್ಮ ನಾಯಕರು ಅವರೆಲ್ಲ ಹೇಳಿ ಸರ್, ಇನ್ನೊಬ್ರಿಗೋ ಕೊಟ್ಟಿದ್ದಾರೆ ಅಂದ್ರೆ ಯಾಕೆ ಕೇಳಿಲ್ಲ? ಸನ್ಮಾನ್ಯ ಅವರು ನಮ್ಮ ಪಾರ್ಟಿಯಲ್ಲೇ ಇದ್ದಿದ್ದು, ನಮ್ಮ ಲೀಡರ್ ಅವರು. ಇದು ನೋಡಿ, ಸಾಧ್ಯನೇ ಇಲ್ಲ. ಮಾನ್ಯ ಅಧ್ಯಕ್ಷರೇ, 2000 ಅವರು ಬಜೆಟ್ ಮೇಲೆ
ತಾವು ಕುತ್ಕೊಳ್ಳಿ. ಉಪನಾಯಕರಾಗಿದ್ದೀರಾ. ಸಾಲ ಕೊಟ್ಟರೆ ಅದರಲ್ಲಿ 11 ರೂಪಾಯಿ 20 ಪೈಸಾ ತಾವು bad debt ಉಪನಾಯಕರಾಗಿದ್ದೀರಾ. ತಮ್ಮ ಮಾತಾಡೋಕೆ ರೈಟ್ ಅವಕಾಶ ಆಫ್ ಮಾಡುವಂತ ಪರಿಸ್ಥಿತಿ ತಗೊಂಡ್ಬಂದಿದ್ದೀರಿ. ಎಲ್ಲಾರ್ಗೂ ಲೆಫ್ಟ್ ರೈಟ್ ಸೆಂಟರ್ ಎಲ್ಲಾರ್ಗೂ ತಾವು ನೀವು ಉಪನಾಯಕರಾಗಿದ್ದೀರಾ. ಮಾತಾಡುವಾಗ ತಮ್ಮ ಮಾತಾಡೋಕೆ ಅವಕಾಶ ರೈಟ್ ಆಫ್ ಸಿಕ್ತಂತ ಸಂದರ್ಭದಲ್ಲಿ ದಯವಿಟ್ಟು ಮಾತಾಡಿ. ಯುಪಿಎ ಗವರ್ಮೆಂಟ್ ತಗೊಂಡ್ಬಂದಿತ್ತು. ತಾವು ಮಾತಾಡೋಕೆ ಅವಕಾಶ ಮಾತಾಡಿ. ನರೇಂದ್ರ ಮೋದಿ ತಮ್ಗೆ ಅವಕಾಶ ಸಿಕ್ತಾಗ ದಯವಿಟ್ಟು ಮಾತಾಡಿ. ಸರ್ಕಾರದ ಪಾಲಿಸಿಗಳ ಕಾರಣ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸಭಾಧ್ಯಕ್ಷರೇ ಇದೇನ್ ಬರೀ ಒಂದೇ ಒಂದು ಉದಾಹರಣೆ ಅಲ್ಲ. ಇವತ್ತು ಏನಾಗ್ತಾ ಇದೆ, ಬಡವರ ಕಾಸು ಸಾವುಕಾರ ಪಾಲಾಗ್ತಾ ಇದೆ ಸಭಾಧ್ಯಕ್ಷರೇ. ಬಡವರ ಕಾಸು ಸಾವುಕಾರ ಪಾಲಾಗೋದ್ರ ಜೊತೆಗೆ ಇವತ್ತೇನು ಬ್ಯಾಂಕ್ಗಳಿದೆ, ಬ್ಯಾಂಕ್ಗಳಿಗೆ ತೊಂದರೆ ಆಗ್ತಾ ಇದೆ ಸಭಾಧ್ಯಕ್ಷರೇ. ಮತ್ತೊಂದು ಎಕ್ಸಾಂಪಲ್, ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ವಿ ಹ್ಯಾವ್ ಸೈಟೆಡ್ ಅರ್ಲಿಯರ್ ಹೌ ಅ ಫ್ರೆಂಡ್ Anil Agarwal of Vedanta bought Videocon by paying 6% of the claim burden of 46,000 crore rupees. ಅಂತಂದ್ರೆ ವೇದಾಂತ ಕಂಪನಿಯ ಅನಿಲ್ ಅಗರ್ವಾಲ್ ಅವರು ವಿಡಿಯೋಕಾನ್ ಅವ್ರದ್ದಿದ್ದಂತ ಸಾಲ 46,000 ಕೋಟಿ ಸಾಲನ ಬರೀ 3,000 ಕೋಟಿ ರೂಪಾಯಿಗಳನ್ನ ಕೊಟ್ಟು ಕೊಂಡ್ಕೊಂಡಿರ್ತಕ್ಕಂಥ ವಿಡಿಯೋಕಾನಿಗೆ ಸಾಲ ಕೊಟ್ಟವ್ರು ಯಾರು? ಈ ರೀತಿಯಲ್ಲಿ ಮಾತಾಡಕ್ಕೆ ಅವಕಾಶ ಕೊಡಿ. ಸುಮ್ಮನೆ ಯಾಕೆ ಪದೇ ಪದೇ ಈ ಬಜೆಟ್ ಬಗ್ಗೆ ಬಿಟ್ಟು ಏನು ಮಾತಾಡ್ತಾರೆ? ಇಲ್ಲ, ಬಜೆಟ್ ಬಗ್ಗೆ ಸಾಲ ಕೊಟ್ಟವ್ರು. ಕೇಂದ್ರ ಸರ್ಕಾರ ಯಾರು ಕೋಚರು ಮತ್ತು ಕೇಂದ್ರ ಸರ್ಕಾರ ಯಾರು ಪರವಾಗಿದೆ? ನೋಡ್ತಾ ಇದೀವಿ. ಬಡವರ ಪರವಾಗಿದೆಯಾ ಕೇಂದ್ರ ಸರ್ಕಾರ? ಬಡವರ ಪರವಾಗಿದೆಯಾ ಕೇಂದ್ರ ಸರ್ಕಾರ? ಯಾರ್ ಸಾಲ ಮನ್ನಾ ಮಾಡ್ತಾ ಇದೀರಾ ಹೇಳಿ ಇದನ್ನ? ಯಾರ್ ಸಾಲ ಮನ್ನಾ ಮಾಡ್ತಾ ಇದೀರಾ? ಕೇಂದ್ರ ಸರ್ಕಾರ ಯಾರ್ ಸಾಲ ಮನ್ನಾ ಮಾಡ್ತಾ ಇದೆ ಹೇಳಿ? ಯಾರ್ ಬಡವರ ಪರವಾಗಿದೆ ಸರ್ಕಾರ ಹೇಳಿ? ಯಾರ್ ಪರವಾಗಿದೆ ಹೇಳಿ? ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ ಈ ರೀತಿಯಲ್ಲಿ ₹1 ದುಡ್ಡು ಘೋಷಣೆ ಮಾಡಿಲ್ಲ ಬಜೆಟ್ ಅಲ್ಲಿ. ಈ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮಾತಾಡ್ತಾರೆ. ಇವ್ರು MP ಆಗಿ ಹೋಗಿ ಮಾತಾಡ್ಲಿ ಸರ್, ಯಾರು ಬೇಡಾದ್ರು. ಈ ರೀತಿಯಲ್ಲಿ MP ಆಗಿ ಹೋಗಿ ಮಾತಾಡ್ಲಿ. ಅವ್ರ ತಂದೆಯವರು ರಾಜ್ಯಕ್ಕೂ ಸಂಬಂಧ ಐತೆ ಇಲ್ಲ. ಅಲ್ಲ, ಅವ್ರು ಯಾವತ್ತೂ ಹಿಂಗ್ ಮಾತಾಡಿಲ್ಲ. ಒಕ್ಕೂಟ ವ್ಯವಸ್ಥೆ ಬಚ್ಚೇಗೌಡರು ಸಾಹೇಬ್ರು ಯಾವತ್ತೂ ಹಿಂಗ್ ಮಾತಾಡಿಲ್ಲ. ಅವರು ಮಾತಾಡಿದ್ಮೇಲೆ ನೀವು ಅದು ಅಲ್ಲ ಅಂತ ಹೇಳಿ ನೀವು ಸಭಾಧ್ಯಕ್ಷರೇ ಆಯ್ತು ಮಾತಾಡ್ರಿ. ಈ ರೀತಿಯಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತದೆ ಕೇಂದ್ರ ಸರ್ಕಾರ ಯಾರ ಪರವಾಗಿ ನಿಂತಿದೆ ಅಂತೇಳಿ. ರಾತ್ರೋರಾತ್ರಿ 100 ಸರ್ಜಿಕಲ್ ಸ್ಟ್ರೈಕ್ ಕಾಯ್ದೆಗಳನ್ನ ತರ್ತೀರಾ. ಯಾಕೆ ಇದನ್ನ ನಿಯಂತ್ರಣ ಮಾಡಕ್ಕೇನು ತರಕಾಗ್ಲಿಲ್ವಾ? 10 ವರ್ಷದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು 1 ವರ್ಷ 2 ವರ್ಷ ಅಲ್ಲ. 10 ವರ್ಷದಲ್ಲಿ 16 ಲಕ್ಷ ಕೋಟಿ ಕೋತ ಆಗಿರ್ತಕ್ಕಂಥದ್ದು ಸಾರ್ವಜನಿಕರದು. ಅದಕ್ಕೆ ಸಾರ್ವಜನಿಕರ ರಕ್ಷಣೆಗೆ ಬರಂತದ್ದು ಸರ್ಕಾರಗಳ ಜವಾಬ್ದಾರಿ ಅಲ್ವಾ? ಕರ್ತವ್ಯ ಅಲ್ವಾ? ಅವು ಬಂದಿವತ್ತು ಜನರನ್ನ ಕಾಪಾಡಬೇಕಾಗಿಲ್ವಾ? ಈ ರೀತಿಯಾದಂತ ಅನ್ಯಾಯಗಳಾಗೋದ್ರಿಂದ ಸಭಾಧ್ಯಕ್ಷರೇ ಏನಾಗ್ತಾ ಇದೆ, ಇನ್ಸಾಲ್ವೆನ್ಸಿಗಂತ ಹೋದಂತ ಸಂದರ್ಭದಲ್ಲಿ ಕೊಟ್ಟಂತ ಸಾಲ ಅಲ್ಲಿ 5% 15% ಮಾತ್ರ ರಿಕವರಿ ಆಗ್ತಾ ಇದೆ ಅಂತಂದ್ರೆ ಇದರ ವಿಶೇಷತೆ ಏನಂತಂದ್ರೆ, ಒಂದ್ ಕಡೆ ಸಾರ್ವಜನಿಕರು ಬ್ಯಾಂಕಲ್ಲಿ ಡಿಪಾಸಿಟ್ ಆಗಿದ್ದ ಕಾಸು ಮೋಸ ಆಯಿತು, ಬ್ಯಾಂಕ್ಗಳು ಲೂಟಿ ಆದವು. ಯಾರ್ಯಾರಿವತ್ತು ಅಧಿಕಾರದ ಸುತ್ತಮುತ್ತಿದ್ದಾರೆ, ಪ್ರಭಾವಿಗಳಿದ್ದಾರೆ, ಬಲಾಢ್ಯರಿದ್ದಾರೆ, ಕೇಂದ್ರ ಸರ್ಕಾರದಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರಿಗಿವತ್ತು ಬಡವರ ಕಾಸು ಕೊಡಂತ ಒಂದು ಕ್ರಮ ಇವತ್ತು ನಡೀತಾ ಇದೆ ಸಭಾಧ್ಯಕ್ಷರೇ. 16,000 ಕೋಟಿನ ಇವತ್ತು ಸಾಲ ಮನ್ನಾಗಳಿಗೆ ಕೊಟ್ಟಿದ್ದಿದ್ರೆ 16 ಲಕ್ಷ 11,000 ಕೋಟಿ ರೂಪಾಯಿ ಇವತ್ತು 10 ವರ್ಷಗಳಲ್ಲಿ ಬಡವರ ಕಾಸು ಸಾವುಕಾರ ಪಾಲಾಗಿರ್ತಕ್ಕಂಥ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಇವತ್ತು ನಾವು ನೋಡಿದ್ರೆ ಕೇಂದ್ರ ಸರ್ಕಾರ ತೆರಿಗೆಗಳಲ್ಲಿ, ಟ್ಯಾಕ್ಸ್ಗಳಲ್ಲಿ ಯಾರ ಪರವಾಗಿ ನಿಂತಿದೆ ಅಂತಂದ್ರೆ, ಮತ್ತೊಮ್ಮೆ ನಾನು ಹೇಳ್ತೀನಿ, ಈ ಅಂಕಿಅಂಶಗಳನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಕೇಂದ್ರದಲ್ಲಿ ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಜಿ ಅವರು ಹೇಳಿರ್ತಕ್ಕಂಥದ್ದು. ಇದು ನನ್ನ ಅಂಕಿಅಂಶ ಅಲ್ಲ. ಕಳೆದ 5 ವರ್ಷಗಳಲ್ಲಿ 4.53 ಲಕ್ಷ ಕೋಟಿಯಷ್ಟು ಹಣನ ಕಾರ್ಪೊರೇಟ್ ಕಂಪನಿಗಳಿಗೆ ಕನ್ಸೆಷನ್ ಅಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ತೆರಿಗೆ ರಿಯಾಯಿತಿ ಎಷ್ಟು ಪ್ರಮಾಣದಲ್ಲಿ ಅಂತಂದ್ರೆ, ಕಳೆದ 5 ವರ್ಷದಲ್ಲಿ 4.53 lakh crore rupees has been given by the central government as rebate and concessions to corporate houses. ಬಂಡವಾಳಶಾಹಿಗಳಿಗೆ 5. ಅದಕ್ಕಿಂತ 5 ವರ್ಷ ನೋಡಿದ್ರೆ
2014ರಿಂದ 19ವರೆಗೂ ನಾವು ಅಂಕಿಅಂಶಗಳನ್ನ ತೆಗೆದು ನೋಡಿದ್ರೆ 4.3 ಲಕ್ಷ ಕೋಟಿ ಅಂದ್ರೆ ಒಟ್ಟಾರೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಎಷ್ಟು ಲೋನ್ ಅಲ್ಲಿ ಅವರ ಕೊಡ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ರಿಬೇಟ್ ಸಿಕ್ಕಿದೆ ಅಂತಂದ್ರೆ ಹತ್ರ 9 ಲಕ್ಷ ಕೋಟಿ ರೂಪಾಯಿಗಳ ಸಭಾಧ್ಯಕ್ಷರೇ. ಕೇಂದ್ರ ಸರ್ಕಾರದ 10 ವರ್ಷದ ಅವಧಿಯಲ್ಲಿ ಮೇಲಿರ್ತಕ್ಕಂಥ ಬಲಾಢ್ಯರಿಗೆ, ಕಾರ್ಪೊರೇಟ್ಗಳಿಗೆ, ಕಂಪನಿಗಳಿಗೆ ಎಷ್ಟು ಹಣನ ನೀವು ಕೊಟ್ಟಿದ್ದೀರಾ, ಎಷ್ಟು ಸಾಲನ ಮನ್ನಾ ಮಾಡಿದಿರಾ, ಎಷ್ಟು ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದೀರಾ ಅಂತಂದ್ರೆ 25 ಲಕ್ಷ ಕೋಟಿ ರೂಪಾಯಿಗಳಷ್ಟು ನೀವು ಬಂಡವಾಳಶಾಹಿಗಳಿಗೆ ಕೊಟ್ಟಿದ್ದೀರಾ ಸಭಾಧ್ಯಕ್ಷರೇ. ಅಷ್ಟು ಕೊಟ್ಟಿರಬೇಕಾದಂತ ಸಂದರ್ಭದಲ್ಲಿ ಬಡವರ ಪರವಾಗಿ ನೀವೇನ್ ಮಾಡಿದೀರಾ ಅಂತಂದ್ರೆ ಇಲ್ಲಿ ಅಂಕಿಅಂಶಗಳನ್ನ ಹೇಳ್ತೀನಿ ಸಭಾಧ್ಯಕ್ಷರೇ. ಇಷ್ಟೆಲ್ಲ ಕಾಸು ಸಾಹುಕಾರರಿಗೆ ಕೊಟ್ಟವರಲ್ಲ, ಬಡವರ ಪರವಾಗಿ ಇವ್ರೇನ್ ಮಾಡಿದಾರೆ ಅಂತಂದ್ರೆ ಒಂದು ಆರ್ಟಿಕಲ್ ಬರೆದಿದ್ದಾರೆ. ವೆಲ್ಫೇರ್ ಸ್ಪೆಂಡಿಂಗ್ ಹ್ಯಾಸ್ ಬಿನ್ ಗೆಟಿಂಗ್ ಅ ರೆಗ್ಯುಲರ್ ಪ್ರೂನಿಂಗ್ ಅಂತೇಳಿ. ಅಂದ್ರೆ ಕೇಂದ್ರ ಸರ್ಕಾರ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಿಗೆ ಎಷ್ಟು ಕಾಸನ್ನ ಖರ್ಚು ಮಾಡಬೇಕು ಅದನ್ನ ಸತತವಾಗಿ ನಿರಂತರವಾಗಿ ಕಡಿತ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ಸಭಾಧ್ಯಕ್ಷರೇ. ಇವತ್ತು ನಾವೆಲ್ಲರೂ ಕೂಡ ಒಪ್ಕೋತೀವಿ, ನಾವೆಲ್ಲರೂ ಕೂಡ ನೋಡಿದೀವಿ, ಅಂಗನವಾಡಿಗಳು ನಮ್ಮ ಮಕ್ಕಳನ್ನ, ಗರ್ಭಿಣಿಯರನ್ನ, ಬಾಣಂತಿಯರನ್ನ ಎಲ್ಲರನ್ನೂ ಕೂಡ ನೋಡ್ಕೊಂಡು ಅವರು ಸುಭಿಕ್ಷೆ ಆಗಿರ್ಬೇಕು ಅಂತೇಳಿ ಅಂಗನವಾಡಿಗಳನ್ನ ನಾವು ಸ್ಥಾಪನೆ ಮಾಡಿ ಅಲ್ಲಿ ಸರ್ಕಾರದ ಕಡೆಯಿಂದ ಅನುದಾನಗಳು ಬರ್ತದೆ ಸಭಾಧ್ಯಕ್ಷರೇ. UPA ಸರ್ಕಾರದ ಕಡೆ ಅವಧಿಯಲ್ಲಿ ಮತ್ತೆ 2025ರಲ್ಲಿ ಈ ಇಲಾಖೆಗೆ ಎಷ್ಟು ಕಾಸು ಖರ್ಚಾಯಿತು ಅಂತಂದ್ರೆ 0.13% of the country's GDP was spent on Anganwadis and Poshan by UPA government. NDA ಸರ್ಕಾರ ಬಂದು 2023-24ನೇ ಇಸ್ವಿಯಲ್ಲಿ ಅದೇ ಅಂಗನವಾಡಿ ಪೋಷಣ್ ಕಾರ್ಯಕ್ರಮಗಳಿಗೆ GDPಯ 0.07% ಅಲೋಕೇಶನ್ ಮಾಡಿದ್ರೆ ಸಭಾಧ್ಯಕ್ಷರೇ. ಅರ್ಧಕ್ಕರ್ಧ ಬಜೆಟ್ 10 ವರ್ಷ ಅದಾದ್ಮೇಲೆ ಅರ್ಧಕ್ಕರ್ಧ ಬಜೆಟ್ ನ ಕಟ್ ಮಾಡಿದರೆ ಸಭಾಧ್ಯಕ್ಷರೇ. ಇದರಲ್ಲಿ ಮಾನವೀಯತೆ ಇದೆಯಾ ಕೇಂದ್ರ ಸರ್ಕಾರಕ್ಕೆ? ಜನರ ಪರವಾಗಿ ಬದ್ಧತೆ ಇದೆಯಾ? ಸಾಮಾಜಿಕ ಕಾರ್ಯಕ್ರಮಗಳಾಗಬೇಕು ಅನ್ನೋದಿದೆಯಾ? ಅಪೌಷ್ಟಿಕತೆ ಈ ದೇಶದಲ್ಲಿ ಎಷ್ಟಿದೆ ಸಭಾಧ್ಯಕ್ಷರೇ? ಅನಿಮಿಯಾ 67%, ಅಂಡರ್ ವೇಟ್ 32%, ಸ್ಟಂಟೆಡ್ ಚಿಲ್ಡ್ರನ್ 36%. ಈ ಒಂದು ವ್ಯವಸ್ಥೆಯಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ ದೇಶದ ಪ್ರಜೆಗಳಿರಬೇಕಾದಂತ ಸಂದರ್ಭದಲ್ಲಿ ನೀವು ಈ ಒಂದು ಅಂಗನವಾಡಿಗಳಿಗೆ, ಪೋಷಣೆಗೆ ಕೊಡಂತ ಅನುದಾನಗಳನ್ನ ಕಡಿತ ಮಾಡ್ತಿರಲ್ಲ, ಮಾನವೀಯತೆ ಇರಂತ ಸರ್ಕಾರನ? ಅಂಗನವಾಡಿಗಳಿಗೆ ಪೋಷಣೆ ತಗೊಳಕ್ ಹೋಗಂತವ್ರು ಯಾರು? ಅಂಬಾನಿ ಮಕ್ಕಳು ಹೋಗ್ತಾರ, ಅದಾನಿ ಮಕ್ಕಳು ಹೋಗ್ತಾರ, ಬಂಡವಾಳಶಾಹಿಗಳ ಮಕ್ಕಳು ಹೋಗ್ತಾರ? ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಕೆಳವರ್ಗದಲ್ಲಿರ್ತಕ್ಕಂಥ ಕಾರ್ಮಿಕರು, ಕೂಲಿಕರು, ರೈತರು, ಅವ್ರ ಮಕ್ಕಳು ಇವತ್ತು ಅಂಗನವಾಡಿಗೆ ಹೋಗಂತದ್ದು. ಅವ್ರ ಮಕ್ಕಳು ಹೋಗಿ ಅಲ್ಲಿ ಪೌಷ್ಟಿಕಾಂಶ ಆಹಾರ ತಿನ್ನೋಣ ಅಂತ ಹೋದ್ರೆ ಆ ಯೋಜನೆಗಳಿಗೆ, ಕಾರ್ಯಕ್ರಮಗಳಿಗೆ ಅನುದಾನನ ಕಡಿತ ಮಾಡ್ತಿರಲ್ಲ, ಮಾನವೀಯತೆ ಇದೆಯಾ ಕೇಂದ್ರ ಸರ್ಕಾರಕ್ಕೆ? ಅದೇ ತರದಲ್ಲಿ ಮಿಡ್ ಡೇ ಮೀಲ್ಸ್ ಅಂತ ಏನು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರು, ಆ ಒಂದು ಮಿಡ್ ಡೇ ಮೀಲ್ಸ್ ಕಾರ್ಯಕ್ರಮದಲ್ಲಿ ನಮ್ಮ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ GDPಯ 0.08% ಆಫ್ ಬಜೆಟ್ ನ ಮಿಡ್ ಡೇ ಮೀಲ್ಸ್ ಕೊಡ್ತಾ ಇದ್ರು. ಇದೇ 2023-24ನೇ ಇಸ್ವಿಯಲ್ಲಿ ಆ ಒಂದು ಮಿಡ್ ಡೇ ಮೀಲ್ಸ್ ಗಿದ್ದಂತ ಬಜೆಟ್ ನ ಕಡಿತ ಮಾಡಿ 0.04%ಗೆ ತಂದು ನಿಲ್ಲಿಸಿದಿರಲ್ಲ. ಎಲ್ಲ ಕಡೆ ಮಾಹಿತಿ ಇದೆ. ಮಿಡ್ ಡೇ ಮೀಲ್ಸ್ ಇಂದ ಅನುಕೂಲ ಆಗಂತದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಮಕ್ಕಳ ಅಟೆಂಡೆನ್ಸ್ ಜಾಸ್ತಿ ಆಗ್ತಾ ಇದೆ, ಅವ್ರಿಗೆ ಬರ್ತಕ್ಕಂಥ ಮಾರ್ಕ್ಸ್ ಜಾಸ್ತಿ ಆಗ್ತಾ ಇದೆ, ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಊಟಕ್ಕೆ ನೀವು ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡಲ್ಲ ಅಂತಂದ್ರೆ ಮಾನವೀಯತೆ ಇದೆಯಾ? ಯಾರು ಹೋಗ್ತಾರೆ ಮಿಡ್ ಡೇ ಮೀಲ್ಸ್ಗೆ? ಸರ್ಕಾರಿ ಶಾಲೆಗಳಿಗೆ ಸಮಾಜದಲ್ಲಿರ್ತಕ್ಕಂಥ, ಮತ್ತೊಮ್ಮೆ ನಾನು ಹೇಳಿದಂಗೆ, ಕೆಳವರ್ಗದವ್ರದ್ದು, ದುರ್ಬಲ ವರ್ಗದವರು ಹೋಗಿ ಅವ್ರ ಮಕ್ಕಳನ್ನ ಅಲ್ಲಿ ವಿದ್ಯಾಭ್ಯಾಸ ಮಾಡಕ್ಕೆ ಶಾಲೆಗಳು ಕಳಿಸಿದಂತ ಸಂದರ್ಭದಲ್ಲಿ ಅವ್ರ ಬಜೆಟ್ ನ ಕಡಿತ ಮಾಡ್ತಿರಲ್ಲ. ಯಾವ ನೈತಿಕ ಹಕ್ಕಿದೆ ಈ ಸರ್ಕಾರಕ್ಕೆ, ಬಿಜೆಪಿ ನೇತೃತ್ವದ ಪಕ್ಷಕ್ಕೆ ಮಾತಾಡಕ್ಕೋಸ್ಕರ ನಮ್ಮ ಬಗ್ಗೆ ನಾವು ಯಾರ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ ಸಭಾಧ್ಯಕ್ಷರೇ. ಅದೇ ತರದಲ್ಲಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಅಂತ ಮಾಡಿದ್ರು. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಅನುಕೂಲ ಮಾಡಿಕೊಡ್ಬೇಕು, 5,000 ರೂಪಾಯಿವರೆಗೂ ಅವ್ರಿಗೆ ಸಹಾಯಧನ ಕೊಡಬೇಕು ಅಂತೇಳಿ ಸರ್ಕಾರ ನಿರೀಕ್ಷೆ ಮಾಡಿದ್ದು. ಆ ಒಂದು ಕಾರ್ಯಕ್ರಮನ ಕಾರ್ಯಗತ ಮಾಡಬೇಕು ಅಂತಂದ್ರೆ 14,000 ಕೋಟಿ ರೂಪಾಯಿ ಬೇಕಾಗಿತ್ತು ಸಭಾಧ್ಯಕ್ಷರೇ. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಆ ಒಂದು ಯೋಜನೆಗೆ ಎಷ್ಟು ಅನುದಾನ ಇಟ್ಟಿದ್ದಂತಂದ್ರೆ ಕೇವಲ 3,000 ಕೋಟಿ ರೂಪಾಯಿ. ಸಭಾಧ್ಯಕ್ಷರೇ, ಈ ರೀತಿಯಲ್ಲಿ ಮಾಡ್ಕೊಂಡು ಬಂದ್ರೆ ಯಾವ ರೀತಿಯಲ್ಲಿ ನಾವು ಸಮಾಜನ ಎತ್ತಕ್ಕೆ ಸಾಧ್ಯ? ಬಡವರ ಏಳಿಗೆನ ಮಾಡಬೇಕು ಅನ್ನೋಂಥದ್ದು ಇವ್ರ ಧ್ಯೇಯ ಉದ್ದೇಶ ಆಗಿದೆಯಾ, ಅಥವಾ ಬರೀ ಬಲಾಢ್ಯರು ಇನ್ನೂ ಬಲಾಢ್ಯರಾಗಬೇಕನ್ನೋ ಉದ್ದೇಶ ಇದೆಯಾ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ಸಭಾಧ್ಯಕ್ಷರೇ.